ಧಾರವಾಡ ನಗರದ ಮದಿಹಾಳದ ಆದಿಶಕ್ತಿ ನಗರದಲ್ಲಿರುವ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಸಡಗರ ಸಂಭ್ರಮದಿಂದ ನಡೆಯಿತು. ಕಳೆದ 3 ದಿನಗಳಿಂದ ನಡೆದ 14ನೇ ವರ್ಷದ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಮೊದಲನೆಯ ದಿನ ಗುಗ್ಗಳ, 2ನೆಯ ದಿನ ಸಾಮೂಹಿಕ ವಿವಾಹ ಹಾಗೂ 3ನೆಯ ದಿನ ಶ್ರೀ ವೀರಭದ್ರೇಶ್ವರ ರಥೋತ್ಸವ ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಲಾಯಿತು. ಭಾನುವಾರ ಸಂಜೆ ನಡೆದ ಶ್ರೀ ವೀರಭದ್ರೇಶ್ವರ ರಥೋತ್ಸವದಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡು ಶ್ರೀ ವೀರಭದ್ರೇಶ್ವರ ದೇವರ ಕೃಪೆಗೆ ಪಾತ್ರರಾದರು. ರಥೋತ್ಸವದಲ್ಲಿ ವಿವಿಧ ಕಲಾ ಮೇಳಗಳೊಂದಿಗೆ ಕಲಾವಿದರ ಕಲಾ ಪ್ರದರ್ಶನ ಹಾಗೂ ಯುವಕರ ನೃತ್ಯ ನೋಡುಗರ ಕಣ್ಮನ ಸೆಳೆಯಿತು. ಕಳೆದ 3 ದಿನಗಳಿಂದಲೂ ಜಾತ್ರಾ ಮಹೋತ್ಸವ ಅಂಗವಾಗಿ ಭಕ್ತರಿಗೆ ಅನ್ನಪ್ರಸಾದ ವ್ಯವಸ್ಥೆಯನ್ನ ಕಲ್ಪಿಸಲಾಗಿತ್ತು. ಸೋಮವಾರ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಮಂಗಳವಾರ ರಾತ್ರಿ ಸಾಮಾಜಿಕ ನಾಟಕ ಪ್ರದರ್ಶನವಾಗಲಿದೆ. ಒಟ್ಟಿನಲ್ಲಿ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಎಂದು ದೇವಸ್ಥಾನ ಕಮಿಟಿಯ ಪದಾಧಿಕಾರಿಗಳು ಅಭಿಪ್ರಾಯ ಹಂಚಿಕೊಂಡರು. ಈ ಸಂದರ್ಭದಲ್ಲಿ ದೇವಸ್ಥಾನ ಕಮಿಟಿಯ ಪದಾಧಿಕಾರಿಗಳಾದ ಅರವಿಂದ್ ಏಗನಗೌಡ್ರು, ಮೃತ್ಯುಂಜಯ್ ಸಿದ್ನಾಳ್, ಈಶ್ವರ್ ಮಾಲ್ಗಾರ್, ಮಾಂತೇಶ್ ಕುರಹಟ್ಟಿ, ಮೃತ್ಯುಂಜಯ್ ಬಟ್ಟೂರು, ಮಾಂತೇಶ್ ಬುಕ್ಕಣ್ಣವರ್, ರಾಜು ಸಿದ್ನಾಳ್, ಕುಮಾರ್ ಕಾಗಿನೆಲೆ ಹಾಗೂ ಮೃತ್ಯುಂಜಯ ಯುವಕ ಮಂಡಲ ಸದಸ್ಯರು ಸೇರಿದಂತೆ ಸಾವಿರಾರು ಭಕ್ತರು ಪಾಲ್ಗೊಂಡಿದ್ದರು. ಪ್ರತಿ ವರ್ಷವೂ ಈ ವರ್ಷವೂ ಕೂಡ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ಮಾಡಿದ್ವಿ. ಇದು 15 ದಿವಸ ಒಳಗೆ ನಾವು ಪಟ್ಟಿ ಇಷ್ಟು ಕಲೆಕ್ಟ್ ಮಾಡ್ತೇವೆ ಸರ್. ಜಾತ್ರಾ ಉತ್ಸವ ಒಂದೇ ಪ್ರೋಗ್ರಾಮ್ ನಮ್ದು ಗುಗ್ಗಳ ಅದು, ಆಮೇಲೆ ಸಾಮೂಹಿಕ ವಿವಾಹ, ಆಮೇಲೆ ರಥೋತ್ಸವ, ಆಮೇಲೆ ಮುಂದೆ ಇನ್ನು 2 ದಿವಸಕ್ಕೆ ಅಂತಲೇ ಸಾಮಾಜಿಕ ಕಾರ್ಯಕ್ರಮ ಇರ್ತದೆ, ಆಮೇಲೆ ನಾಟಕ ಹೊಂದಿರ್ತದೆ. ಹಾಂ, 3 ದಿವಸ ಕಂಟಿನ್ಯೂ ಅನ್ನಪ್ರಸಾದ.